ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ 74ನೆಯ ನೂತನ ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರ ಜೊತೆ ಒಂದು ಕಡೆ ಈಗ ನೂತನ ಮೇಯರ್ ಆಗಿ ಆಯ್ಕೆಯಾಗಿರುವಂಥ ಜ್ಯೋತಿ ಪಾಟೀಲ್ ಅವರಿಗೆ ಸಾಕಷ್ಟು ಅವಳಿ ನಗರದ ಸವಾಲುಗಳು ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೂತನ ಮೇಯರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೂತನ ಮೇಯರ್ ಆಗಿ ತಾವು ಆಯ್ಕೆಯಾಗಿದ್ರಿ. ಅವಳಿ ನಗರದ ಸಾಕಷ್ಟು ಸವಾಲುಗಳು ತಮ್ಮ ಮುಂದೆ ಇದೆ. ಯಾವ್ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ರಿ? ಅವಳಿ ನಗರದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ, ಜನರಿಗೆ ಗೊತ್ತಿರುವ ಹಾಗೆ ಒಂದು ಸ್ವಚ್ಛತೆ ಮತ್ತೊಂದು ಕುಡಿಯುವ ನೀರು, 24 ತಾಸು ಕುಡಿಯುವ ನೀರು, ಒಂದು ಆರೋಗ್ಯ ಹಾಗೂ ಶಿಕ್ಷಣ, ಈ 4 ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕಂತ ಮಹತ್ವದ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಯಾಕಂತಂದ್ರೆ ಕುಡಿಯುವ ನೀರಿಗಾಗಿ 24 ತಾಸು ಕುಡಿಯುವ ನೀರಿಂದು ಸಾಕಷ್ಟು ಒಂದು ವಿಳಂಬ ಆಗ್ತಾಯಿದೆ. ಸೊ ಹಾಗಾಗಿ ಅದನ್ನು ಏನು ನಾವು ವಿದಿನ್ ಪಿರಿಯಡ್ನಲ್ಲಿ ಏನು ಮಾಡಿ ಕೊಡಬೇಕಂತ ಹೇಳಿ ಒಂದು ಆಸೆ ಇದೆ. ಅದನ್ನು ಮಾಡಬೇಕಂತ ಈ ನಮ್ಮ ಪಿರಿಯಡ್ನಲ್ಲಿ ಆಗಬೇಕನ್ನೋದು ಒಂದು ಭಾಳ ಆಸೆ ಇದೆ. ಒಂದು ಕಡೆ ಅವಳಿ ನಗರದಾದ್ಯಂತ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಕುಂಠಿತಗೊಂಡಿದ್ದಾವೆ. ಈ ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮ? ಮೊದಲನೇದಾಗಿ ನಾವು ಏನು ಜನರ ಹತ್ತಿರ ಹೋಗಿ ಜನರ ಜೊತೆ ಇದ್ದು ನಾವು ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟರೆ ಅದರಂಥ ತ್ವರಿತವಾದ ಪರಿಹಾರ ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈಗ 3 ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಜನಗಳ ಮಧ್ಯೆನೇ ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿನೇ ಹೋಗಿ ನಾನು ನಿಂತ್ಕೊಂಡು ಕೆಲಸಗಳನ್ನ ಮಾಡಿದ್ದೇನೆ. ಸೊ ಹಾಗಾಗಿ ಅದು ಒಂದು ವಿಶ್ವಾಸ ಇದೆ. ನಾನು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಆ ಸಮಸ್ಯೆಗಳನ್ನು ನನ್ನದೇ ಸಮಸ್ಯೆ ಅಂತ ನಾನು ತಿಳ್ಕೊಂಡು ಮಾಡಿದಾಗ ಸಾಕಷ್ಟು ತ್ವರಿತಗತಿಯಲ್ಲಿ ಅದಕ್ಕೆ ಪರಿಣಾಮವನ್ನು ಬೀರ್ತದೆ ಅಂತ ನನ್ನ ಆಸೆ. ಒಂದು ಕಡೆ ಮಹಾನಗರ ಪಾಲಿಕೆಗೆ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೋಟಿ ಒಂದಲ್ಲ ಎರಡಲ್ಲ 300 ಕೋಟಿಗೂ ಅಧಿಕ ಅನುದಾನ ಬರಬೇಕಾಗಿತ್ತು, ಬಾಕಿ ಇದೆ. ಸಾಕಷ್ಟು ವರ್ಷಗಳಿಂದ ಇದು ನೆನೆಗೋದಿಗೆ ಬೀಳ್ತಾ ಇದೆ. ಅನುದಾನವನ್ನು ತರುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಗಮನವನ್ನು ಹರಿಸುವಂಥ ಕೆಲಸ ಮಾಡ್ತೀವಿ? ಈಗ ಹಿಂದಿನ ಮೇಯರ್ ಅವರು ಆಗ್ಬೋದು, ಅದಕ್ಕಿಂತ ಮುಂಚಿನ ಮೇಯರ್ ಅವರು ಸಾಕಷ್ಟು ಒಂದು ಪತ್ರಗಳ ಮೂಲಕ ವಿನಂತಿಯನ್ನು ಮಾಡಿದ್ದಾರೆ. ಆದರೆ ನಂದು ಉದ್ದೇಶ ಯಾವಾಗ ನಾವು ಮುಖಾಮುಖಿ ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಒಂದು ಎಲ್ಲ ಸರ್ವ ಪಕ್ಷ ಸದಸ್ಯರ ಹಾಗೂ ವರಿಷ್ಠರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ನಾವು ಅವ್ರ ಮುಂದೆ ಕೂತ್ಕೊಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಂತ ನಾವು ಒತ್ತಾಯ ಮಾಡಬೇಕನ್ನೋದು ಒಂದು ಆಸೆ ಇದೆ. ಮತ್ತು ಅದರ ಪರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ಕಾಂಪ್ರಮೈಸ್ ಆಗೋದು ಬೇಡ. ಹಾಗಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಒಂದು ಅನುದಾನವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತೇನೆ. ಮುಖ್ಯವಾಗಿ ವಿಶೇಷ ಅನುದಾನ ಇರ್ಬೋದು, ಅದೇ ರೀತಿ ನಿರಂತರವಾಗಿ ಏನು ಬರುವಂಥ ಅನುದಾನ ಬಾಕಿ ಇದೆ. ಎಷ್ಟು ಅನುದಾನ ಬರುವಂಥ ಬಾಕಿ ಇದೆ ಮೇಡಮ್ ರಾಜ್ಯ ಸರ್ಕಾರದಿಂದ ನಮಗೆ ಸಾಕಷ್ಟು ಅನುದಾನ ಬರಬೇಕು. ಯಾಕಂದರೆ ನಮಗೆ ಪೆನ್ಷನ್ ಕೊಟ್ಟಿಲ್ಲ ಮತ್ತು ನಮ್ಗೆ ಸ್ಯಾಲ್ರಿ ಆಗ್ತಾಯಿಲ್ಲ. ಸೊ ಹಾಗಾಗಿ ಭಾಳಷ್ಟು ಒಂದು ಅನುದಾನದ ಕೊರತೆ ಇದೆ. ಅದನ್ನು ನಾವು ಒಂದೇ ದಿನಕ್ಕೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಂತ ಹಂತವಾಗಿ ಏನು ಒಂದು ನಾವು ಸ್ಟೆಪ್ಪನ್ನು ತೊಗೋಬೇಕು, ವರಿಷ್ಠರ ಜೊತೆ ಮಾತಾಡಬೇಕು. ಅದನ್ನು ಮಾತಾಡಿ ಅದರಿಂದ ಒಂದು ಅರ್ಧ ಅನ್ನೋದು ತೊಗೊಂಡು ಬರುವಂಥ ವಿಶ್ವಾಸ ಇದೆ ನನಗೆ. ಹೌದೌದು, ಬರಬೇಕು 100 ಕೋಟಿ ಅನುದಾನ ಬರಬೇಕು. ಅದರಲ್ಲಿ ಒಂದು ಅರ್ಧನಾದರೂ ತೆಗೆದುಕೊಂಡು ಬರುವುದಂಥ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಆಗ್ತೈತೆ ಅಂತ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನೂತನ ಮೇಯರ್ ಆಗಿರತಕ್ಕಂಥ ಜ್ಯೋತಿ ಪಾಟೀಲ್ ಅವರ ಮಾತು. ಒಂದು ಕಡೆ ಅವಳಿ ನಗರದ ಶ್ರೇಯೋಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ 100 ಕೋಟಿ ಅನುದಾನವನ್ನು ಏನು ಅವಳಿ ನಗರಕ್ಕೆ ತರುವಂಥ ಒಂದು ಕೆಲಸವನ್ನು, ಅದರ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡೋಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ 74ನೆಯ ನೂತನ ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರ ಜೊತೆ ಒಂದು ಕಡೆ ಈಗ ನೂತನ ಮೇಯರ್ ಆಗಿ ಆಯ್ಕೆಯಾಗಿರುವಂಥ ಜ್ಯೋತಿ ಪಾಟೀಲ್ ಅವರಿಗೆ ಸಾಕಷ್ಟು ಅವಳಿ ನಗರದ ಸವಾಲುಗಳು ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೂತನ ಮೇಯರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೂತನ ಮೇಯರ್ ಆಗಿ ತಾವು ಆಯ್ಕೆಯಾಗಿದ್ರಿ. ಅವಳಿ ನಗರದ ಸಾಕಷ್ಟು ಸವಾಲುಗಳು ತಮ್ಮ ಮುಂದೆ ಇದೆ. ಯಾವ್ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ರಿ? ಅವಳಿ ನಗರದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ, ಜನರಿಗೆ ಗೊತ್ತಿರುವ ಹಾಗೆ ಒಂದು ಸ್ವಚ್ಛತೆ ಮತ್ತೊಂದು ಕುಡಿಯುವ ನೀರು, 24 ತಾಸು ಕುಡಿಯುವ ನೀರು, ಒಂದು ಆರೋಗ್ಯ ಹಾಗೂ ಶಿಕ್ಷಣ, ಈ 4 ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕಂತ ಮಹತ್ವದ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಯಾಕಂತಂದ್ರೆ ಕುಡಿಯುವ ನೀರಿಗಾಗಿ 24 ತಾಸು ಕುಡಿಯುವ ನೀರಿಂದು ಸಾಕಷ್ಟು ಒಂದು ವಿಳಂಬ ಆಗ್ತಾಯಿದೆ. ಸೊ ಹಾಗಾಗಿ ಅದನ್ನು ಏನು ನಾವು ವಿದಿನ್ ಪಿರಿಯಡ್ನಲ್ಲಿ ಏನು ಮಾಡಿ ಕೊಡಬೇಕಂತ ಹೇಳಿ ಒಂದು ಆಸೆ ಇದೆ. ಅದನ್ನು ಮಾಡಬೇಕಂತ ಈ ನಮ್ಮ ಪಿರಿಯಡ್ನಲ್ಲಿ ಆಗಬೇಕನ್ನೋದು ಒಂದು ಭಾಳ ಆಸೆ ಇದೆ. ಒಂದು ಕಡೆ ಅವಳಿ ನಗರದಾದ್ಯಂತ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಕುಂಠಿತಗೊಂಡಿದ್ದಾವೆ. ಈ ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮ? ಮೊದಲನೇದಾಗಿ ನಾವು ಏನು ಜನರ ಹತ್ತಿರ ಹೋಗಿ ಜನರ ಜೊತೆ ಇದ್ದು ನಾವು ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟರೆ
ಅದರಂಥ ತ್ವರಿತವಾದ ಪರಿಹಾರ ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈಗ 3 ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಜನಗಳ ಮಧ್ಯೆನೇ ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿನೇ ಹೋಗಿ ನಾನು ನಿಂತ್ಕೊಂಡು ಕೆಲಸಗಳನ್ನ ಮಾಡಿದ್ದೇನೆ. ಸೊ ಹಾಗಾಗಿ ಅದು ಒಂದು ವಿಶ್ವಾಸ ಇದೆ. ನಾನು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಆ ಸಮಸ್ಯೆಗಳನ್ನು ನನ್ನದೇ ಸಮಸ್ಯೆ ಅಂತ ನಾನು ತಿಳ್ಕೊಂಡು ಮಾಡಿದಾಗ ಸಾಕಷ್ಟು ತ್ವರಿತಗತಿಯಲ್ಲಿ ಅದಕ್ಕೆ ಪರಿಣಾಮವನ್ನು ಬೀರ್ತದೆ ಅಂತ ನನ್ನ ಆಶೆ. ಒಂದು ಕಡೆ ಮಹಾನಗರ ಪಾಲಿಕೆಗೆ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೋಟಿ ಒಂದಲ್ಲ ಎರಡಲ್ಲ 300 ಕೋಟಿಗೂ ಅಧಿಕ ಅನುದಾನ ಬರಬೇಕಾಗಿತ್ತು, ಬಾಕಿ ಇದೆ. ಸಾಕಷ್ಟು ವರ್ಷಗಳಿಂದ ಇದು ನೆನೆಗೋದಿಗೆ ಬೀಳ್ತಾ ಇದೆ. ಅನುದಾನವನ್ನು ತರುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಗಮನವನ್ನು ಹರಿಸುವಂಥ ಕೆಲಸ ಮಾಡ್ತೀವಿ? ಈಗ ಹಿಂದಿನ ಮೇಯರ್ ಅವರು ಆಗ್ಬೋದು, ಅದಕ್ಕಿಂತ ಮುಂಚಿನ ಮೇಯರ್ ಅವರು ಸಾಕಷ್ಟು ಒಂದು ಪತ್ರಗಳ ಮೂಲಕ ವಿನಂತಿಯನ್ನು ಮಾಡಿದ್ದಾರೆ. ಆದರೆ ನಂದು ಉದ್ದೇಶ ಯಾವಾಗ ನಾವು ಮುಖಾಮುಖಿ ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಒಂದು ಎಲ್ಲ ಸರ್ವ ಪಕ್ಷ ಸದಸ್ಯರ ಹಾಗೂ ವರಿಷ್ಠರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ನಾವು ಅವ್ರ ಮುಂದೆ ಕೂತ್ಕೊಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಂತ ನಾವು ಒತ್ತಾಯ ಮಾಡಬೇಕನ್ನೋದು ಒಂದು ಆಸೆ ಇದೆ. ಮತ್ತು ಅದರ ಪರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ಕಾಂಪ್ರಮೈಸ್ ಆಗೋದು ಬೇಡ. ಹಾಗಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಒಂದು ಅನುದಾನವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತೇನೆ. ಮುಖ್ಯವಾಗಿ ವಿಶೇಷ ಅನುದಾನ ಇರ್ಬೋದು, ಅದೇ ರೀತಿ ನಿರಂತರವಾಗಿ ಏನು ಬರುವಂಥ ಅನುದಾನ ಬಾಕಿ ಇದೆ. ಎಷ್ಟು ಅನುದಾನ ಬರುವಂಥ ಬಾಕಿ ಇದೆ ಮೇಡಮ್ ರಾಜ್ಯ ಸರ್ಕಾರದಿಂದ ನಮಗೆ ಸಾಕಷ್ಟು ಅನುದಾನ ಬರಬೇಕು. ಯಾಕಂದರೆ ನಮಗೆ ಪೆನ್ಷನ್ ಕೊಟ್ಟಿಲ್ಲ ಮತ್ತು ನಮ್ಗೆ ಸ್ಯಾಲ್ರಿ ಆಗ್ತಾಯಿಲ್ಲ. ಸೊ ಹಾಗಾಗಿ ಭಾಳಷ್ಟು ಒಂದು ಅನುದಾನದ ಕೊರತೆ ಇದೆ. ಅದನ್ನು ನಾವು ಒಂದೇ ದಿನಕ್ಕೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಂತ ಹಂತವಾಗಿ ಏನು ಒಂದು ನಾವು ಸ್ಟೆಪ್ಪನ್ನು ತೊಗೋಬೇಕು, ವರಿಷ್ಠರ ಜೊತೆ ಮಾತಾಡಬೇಕು. ಅದನ್ನು ಮಾತಾಡಿ ಅದರಿಂದ ಒಂದು ಅರ್ಧ ಅನ್ನೋದು ತೊಗೊಂಡು ಬರುವಂಥ ವಿಶ್ವಾಸ ಇದೆ ನನಗೆ. ಹೌದೌದು, ಬರಬೇಕು 100 ಕೋಟಿ ಅನುದಾನ ಬರಬೇಕು. ಅದರಲ್ಲಿ ಒಂದು ಅರ್ಧನಾದರೂ ತೆಗೆದುಕೊಂಡು ಬರುವುದಂಥ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಆಗ್ತೈತೆ ಅಂತ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನೂತನ ಮೇಯರ್ ಆಗಿರತಕ್ಕಂಥ ಜ್ಯೋತಿ ಪಾಟೀಲ್ ಅವರ ಮಾತು. ಒಂದು ಕಡೆ ಅವಳಿ ನಗರದ ಶ್ರೇಯೋಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ 100 ಕೋಟಿ ಅನುದಾನವನ್ನು ಏನು ಅವಳಿ ನಗರಕ್ಕೆ ತರುವಂಥ ಒಂದು ಕೆಲಸವನ್ನು, ಅದರ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡೋಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ 74ನೇ ನೂತನ ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರ ಜೊತೆ ಒಂದು ಕಡೆ ಈಗ ನೂತನ ಮೇಯರ್ ಆಗಿ ಆಯ್ಕೆಯಾಗಿರುವಂಥ ಜ್ಯೋತಿ ಪಾಟೀಲ್ ಅವರಿಗೆ ಸಾಕಷ್ಟು ಅವಳಿ ನಗರದ ಸವಾಲುಗಳು ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೂತನ ಮೇಯರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೂತನ ಮೇಯರ್ ಆಗಿ ತಾವು ಆಯ್ಕೆಯಾಗಿದ್ರಿ. ಅವಳಿ ನಗರದ ಸಾಕಷ್ಟು ಸವಾಲುಗಳು ತಮ್ಮ ಮುಂದೆ ಇದೆ. ಯಾವ್ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ರಿ? ಅವಳಿ ನಗರದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ, ಜನರಿಗೆ ಗೊತ್ತಿರುವ ಹಾಗೆ ಒಂದು ಸ್ವಚ್ಛತೆ ಮತ್ತೊಂದು ಕುಡಿಯುವ ನೀರು, 24 ತಾಸು ಕುಡಿಯುವ ನೀರು, ಒಂದು ಆರೋಗ್ಯ ಹಾಗೂ ಶಿಕ್ಷಣ, ಈ 4 ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕಂತ ಮಹತ್ವದ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಯಾಕಂತಂದ್ರೆ ಕುಡಿಯುವ ನೀರಿಗಾಗಿ 24 ತಾಸು ಕುಡಿಯುವ ನೀರಿಂದು ಸಾಕಷ್ಟು ಒಂದು ವಿಳಂಬ ಆಗ್ತಾಯಿದೆ. ಸೊ ಹಾಗಾಗಿ ಅದನ್ನು ಏನು ನಾವು ವಿದಿನ್ ಪೀರಿಯಡ್ನಲ್ಲಿ ಏನು ಮಾಡಿ ಕೊಡಬೇಕಂತ ಹೇಳಿ ಒಂದು ಆಸೆ ಇದೆ. ಅದನ್ನು ಮಾಡಬೇಕಂತ ಈ ನಮ್ಮ ಪೀರಿಯಡ್ನಲ್ಲಿ ಆಗಬೇಕನ್ನೋದು ಒಂದು ಭಾಳ ಆಸೆ ಇದೆ. ಒಂದು ಕಡೆ ಅವಳಿ ನಗರದಾದ್ಯಂತ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಕುಂಠಿತಗೊಂಡಿದ್ದಾವೆ. ಈ ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮ? ಮೊದಲನೇದಾಗಿ ನಾವು ಏನು ಜನರ ಹತ್ತಿರ ಹೋಗಿ ಜನರ ಜೊತೆ ಇದ್ದು ನಾವು ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟರೆ ಅದರಂಥ ತ್ವರಿತವಾದ ಪರಿಹಾರ ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈಗ 3 ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಜನಗಳ ಮಧ್ಯೆನೇ ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿನೇ ಹೋಗಿ ನಾನು ನಿಂತ್ಕೊಂಡು ಕೆಲಸಗಳನ್ನ ಮಾಡಿದ್ದೇನೆ. ಸೊ ಹಾಗಾಗಿ ಅದು ಒಂದು ವಿಶ್ವಾಸ ಇದೆ. ನಾನು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಆ ಸಮಸ್ಯೆಗಳನ್ನು ನನ್ನದೇ ಸಮಸ್ಯೆ ಅಂತ ನಾನು ತಿಳ್ಕೊಂಡು ಮಾಡಿದಾಗ ಸಾಕಷ್ಟು ತ್ವರಿತಗತಿಯಲ್ಲಿ ಅದಕ್ಕೆ ಪರಿಣಾಮವನ್ನು ಬೀರ್ತದೆ ಅಂತ ನನ್ನ ಆಶೆ. ಒಂದು ಕಡೆ ಮಹಾನಗರ ಪಾಲಿಕೆಗೆ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೋಟಿ ಒಂದಲ್ಲ ಎರಡಲ್ಲ 300 ಕೋಟಿಗೂ ಅಧಿಕ ಅನುದಾನ ಬರಬೇಕಾಗಿತ್ತು, ಬಾಕಿ ಇದೆ. ಸಾಕಷ್ಟು ವರ್ಷಗಳಿಂದ ಇದು ನೆನೆಗೋದಿಗೆ ಬೀಳ್ತಾ ಇದೆ. ಅನುದಾನವನ್ನು ತರುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಗಮನವನ್ನು ಹರಿಸುವಂಥ ಕೆಲಸ ಮಾಡ್ತೀವಿ? ಈಗ ಹಿಂದಿನ ಮೇಯರ್ ಅವರು ಆಗ್ಬೋದು, ಅದಕ್ಕಿಂತ ಮುಂಚಿನ ಮೇಯರ್ ಅವರು ಸಾಕಷ್ಟು ಒಂದು ಪತ್ರಗಳ ಮೂಲಕ ವಿನಂತಿಯನ್ನು ಮಾಡಿದ್ದಾರೆ. ಆದರೆ ನಂದು ಉದ್ದೇಶ ಯಾವಾಗ ನಾವು ಮುಖಾಮುಖಿ ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಒಂದು ಎಲ್ಲ ಸರ್ವ ಪಕ್ಷ ಸದಸ್ಯರ ಹಾಗೂ ವರಿಷ್ಠರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ನಾವು ಅವ್ರ ಮುಂದೆ ಕೂತ್ಕೊಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಂತ ನಾವು ಒತ್ತಾಯ ಮಾಡಬೇಕನ್ನೋದು ಒಂದು ಆಸೆ ಇದೆ. ಮತ್ತು ಅದರ ಪರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ಕಾಂಪ್ರಮೈಸ್ ಆಗೋದು ಬೇಡ. ಹಾಗಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಒಂದು ಅನುದಾನವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತೇನೆ.
ಬಹುಮುಖ್ಯವಾಗಿ ವಿಶೇಷ ಅನುದಾನ ಇರ್ಬೋದು, ಅದೇ ರೀತಿ ನಿರಂತರವಾಗಿ ಏನು ಬರುವಂಥ ಅನುದಾನ ಬಾಕಿ ಇದೆ. ಎಷ್ಟು ಅನುದಾನ ಬರುವಂಥ ಬಾಕಿ ಇದೆ ಮೇಡಮ್ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರದಿಂದ ನಮಗೆ ಸಾಕಷ್ಟು ಅನುದಾನ ಬರಬೇಕು, ಯಾಕಂದರೆ ನಮಗೆ ಪೆನ್ಷನ್ ಕೊಟ್ಟಿಲ್ಲ ಮತ್ತು ನಮ್ಗೆ ಸ್ಯಾಲ್ರಿ ಆಗ್ತಾಯಿಲ್ಲ. ಸೊ ಹಾಗಾಗಿ ಭಾಳಷ್ಟು ಒಂದು ಅನುದಾನದ ಕೊರತೆ ಇದೆ. ಅದನ್ನು ನಾವು ಒಂದೇ ದಿನಕ್ಕೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಂತ ಹಂತವಾಗಿ ಏನು ಒಂದು ನಾವು ಸ್ಟೆಪ್ಪನ್ನು ತೊಗೋಬೇಕು, ವರಿಷ್ಠರ ಜೊತೆ ಮಾತಾಡಬೇಕು, ಅದನ್ನು ಮಾತಾಡಿ ಅದರಿಂದ ಒಂದು ಅರ್ಧ ಅನ್ನೋದು ತೊಗೊಂಡು ಬರುವಂಥ ವಿಶ್ವಾಸ ಇದೆ ನನಗೆ. ಹೌದೌದು, ಬರಬೇಕು 100 ಕೋಟಿ ಅನುದಾನ ಬರಬೇಕು. ಅದರಲ್ಲಿ ಒಂದು ಅರ್ಧನಾದರೂ ತೆಗೆದುಕೊಂಡು ಬರುವುದಂಥ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಆಗ್ತೈತೆ ಅಂತ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನೂತನ ಮೇಯರ್ ಆಗಿರತಕ್ಕಂಥ ಜ್ಯೋತಿ ಪಾಟೀಲ್ ಅವರ ಮಾತು. ಒಂದು ಕಡೆ ಅವಳಿ ನಗರದ ಶ್ರೇಯೋಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ 100 ಕೋಟಿ ಅನುದಾನವನ್ನು ಏನು ಅವಳಿ ನಗರಕ್ಕೆ ತರುವಂಥ ಒಂದು ಕೆಲಸವನ್ನು, ಅದರ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡೋಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.